ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ನಿಪ್ಪಟ್ಟು ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ, ಕ್ವಿಕ್ಕಾಗಿ ಯಾರು ಬೇಕಾದರೂ ಮಾಡ್ಬೋದು. ಸೊ ಮೊದಲಿಗೆ ನಾನು ಹುರ್ಗಡ್ಲೆ ಮತ್ತು ಕಡಲೆ ಬೀಜನ ಹುರ್ಕೊಂಡು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ಪುಡಿ ಅಂದರೆ ಜಾಸ್ತಿ ಪುಡಿ ಮಾಡಬಾರ್ದು, ಈ ರೀತಿ ಎರಡು ಬೇಳೆ ಥರ ನಾವು ಪುಡಿ ಮಾಡ್ಕೋಬೇಕು. ಮತ್ತು ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಒಂದು ಬಾಣಲಿಗೆ ನಾನು 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಸೊ ಈ ಅಕ್ಕಿ ಹಿಟ್ಟಿಗೆ ನಾನು ಏನು ಮಿಕ್ಸಿನಲ್ಲಿ ರುಬ್ಕೊಂಡಿದ್ದೆ ಆ ಹುರ್ಗಡ್ಲೆ ಮತ್ತು ಕಡಲೆ ಬೀಜನ ನಾನು ಇದರಲ್ಲೇ ಹಾಕ್ಕೋತಾ ಇದ್ದೀನಿ. ನಂತರ ಇವಾಗ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಎಷ್ಟು ಗರಿ ಗರಿಯಾಗಿ ಬರುತ್ತೆ ಅಂದರೆ ನಾವು ಬೇಕ್ರಿನಲ್ಲಿ ತೊಗೋತೀವಲ್ಲ ನಿಪ್ಪಟ್ಟು, ಅದೇ ಥರನೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ನೋಡಿ, ನಾನು ತುಪ್ಪ ಹಾಕಿ ಎಲ್ಲ ನೀಟಾಗಿ ಇದಕ್ಕೆ ಇವಾಗ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಿದ್ದೀನಿ ಮತ್ತು 2 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕ್ಕೋತಾ ಇದ್ದೀನಿ. ಇದನ್ನ ನೀವು ಬೇಕಂದರೆ ಹುರಿದ್ಬಿಟ್ಟು ಹಾಕ್ಬೋದು ಅಥವಾ ಹಾಗೇ ಹಾಕ್ಬೋದು. ನೀವು ಹೇಗೆ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹುರಿದ್ರೂ ಟೇಸ್ಟ್ ಇರುತ್ತೆ ಅಥವಾ ಹಾಗೆ ಹಾಕಿದ್ರೂ ಟೇಸ್ಟ್ ಇರುತ್ತೆ. ಸೊ ನಾನೀಗ ಎಳ್ಳು ಮತ್ತು ಜೀರಿಗೆನ ಹುರಿದಿಲ್ಲ, ಸೊ ಹಾಗೆ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಮತ್ತು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಾನಿವಾಗ ನೋಡಿ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರ ಪುಡಿನೂ ಕೂಡ ಹಾಕ್ಕೊಂಡು ನೀಟಾಗಿ ಇವಾಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೀವು ಮಧ್ಯೆ ಒಂದು ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಕೊಂಡು ಮಿಕ್ಸ್ ಕೆಲವರು ತುಪ್ಪದಲ್ಲೇ ಕಲಿಸ್ತಾರೆ. ಎಲ್ಲ ಆ ಥರ ಏನು ಎಲ್ಲ ತುಪ್ಪದಲ್ಲೇ ಕಲಿಸ್ಬೇಕಂತ ಏನಿಲ್ಲ. ಸ್ಟಾರ್ಟಿಂಗ್ 1-2-3 ಸ್ಪೂನು ಬಿಸಿ ಮಾಡಿಕೊಂಡು ತುಪ್ಪನ ಹಾಕ್ಕೊಂಡು ಮಧ್ಯೆ ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ತೀವಿ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಆಯಿತು. ಇವಾಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೇಮ್ ನಾವು ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸ್ತೀವಿ ಆ ರೀತಿ ಚಪಾತಿ ಹಿಟ್ಟನ್ನು ಅದಕ್ಕೆ ನಾವು ಈ ಥರ ಮಿಕ್ಸ್ ಮಾಡ್ಕೊಬೋದು. ನಿಮಗೆ ನೋಡಿ ತೋರಿಸ್ತಿದ್ದೀನಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಬೇಕರಿನಲ್ಲಿ ತೊಗೋತೀವಲ್ಲ ಅದೇ ಥರನೇ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಕರ್ಬೇವಿನ ಸೊಪ್ಪನ್ನ ನಾನು ಏನಕ್ಕೆ ಈಗಲೇ ಹಾಕಲಿಲ್ಲ ಅಂದರೆ, ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅಂತ. ಕರ್ಬೇವಿನ ಸೊಪ್ಪನ್ನ ನಾವು ಸ್ವಲ್ಪ ಹುರ್ಕೊಂಡು ಎಲ್ಲ ಹಿಟ್ಟೆಲ್ಲ ಕಲಸಿ ಆದಮೇಲೆ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನ ಹಂಗೆ ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಲ್ಲಿ ಹಾಕೋಣ ಅಂತ ನಾನು ಕರ್ಬೇವು ಸೊಪ್ಪು ಇವಾಗಲೇ ಹಾಕಿಲ್ಲ. ಮತ್ತು ನೀವು ಹಿಂಗನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇದರಲ್ಲಿ ಹಿಂಗನ್ನು ಆ್ಯಡ್ ಮಾಡಿಲ್ಲ, ನೀವು ಬೇಕು ಅಂದರೆ ಮಾಡ್ಕೋಬೋದು. ಸೊ ನೋಡಿ, ನಾನು ಹೇಳ್ದಂಗೆ ಕರ್ಬೇವಿನ ಸೊಪ್ಪನ್ನ ಲಾಸ್ಟಲ್ಲಿ ಹುರಿದ್ಬಿಟ್ಟು ಅದನ್ನು ಹಾಕ್ಕೋತಾ ಇದ್ದೀನಿ ನೀಟಾಗಿ. ನೀವು ಅದನ್ನು ಜಸ್ಟ್ ಪುಡಿ ಥರ ಮಾಡಿಬಿಟ್ಟು ಹಾಕ್ಬೋದು, ಚೆನ್ನಾಗಿರುತ್ತೆ. ಸೊ ನಾನು ಹಾಗೆ ಹಾಕ್ಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ. ನೋಡಿ ಚೆನ್ನಾಗಿ ಎಲ್ಲ ನೀಟಾಗಿ ಎಲ್ಲವನ್ನು ನಾನು ಕಲಿಸ್ಕೊತಾ ಇದ್ದೀನಿ. ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ನಿಮಗೆ ಖಾರ ಬೇಕು ಅಂದರೆ ಮತ್ತೆ ನೀವು ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೋಬೋದು. ಅಚ್ಚ ಖಾರ ಪುಡಿನ ಮತ್ತೆ ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾವು ಮನೇಲೇ ಈ ಥರ ಮಾಡಿಕೊಂಡು ತಿಂದರೆ ತುಂಬಾ ಹೆಲ್ತಿಯಾಗೂ ಇರುತ್ತೆ. ನೋಡಿ, ಇವಾಗ ನಾನು ಸೇಮ್ ನಾನು ಚಪಾತಿ ಹಿಟ್ಟು ಯಾವ ಥರ ನಾವು ಚಪಾತಿ ಹಿಟ್ಟಿಗೆ ತೊಗೋತೀವಿ ಅದೇ ಥರ ಉಂಡೆನ ಮಾಡ್ಕೊಂಡಿದ್ದೀನಿ. ಸುಮಾರು ಜನ ಏನು ಮಾಡ್ತಾರೆ, ಸೇಫ್ ಬರಲ್ಲ ಅಂತ ಇದು ಮಾಡ್ತಾರಲ್ವ. ನಾನು ನಿಮಗೆ ಟ್ರಿಕ್ ತೋರಿಸ್ತೀನಿ, ಸಿಂಪಲಾಗಿದೆ. ನೋಡಿ, ಈ ಥರ ನಾವು ನಾವೆಷ್ಟು ತಟ್ಟೋಗೋಗುತ್ತೋ ಅಷ್ಟು ತಟ್ಕೊಳ್ಳಿ. ಇವಾಗ ನಾವು ನೀಟಾಗಿ ಶೇಪ್ ಬರಬೇಕು ಅಂದರೆ ನಾನು ಒಂದು ಮುಚ್ಚಳ ತೋರಿಸ್ತೀನಿ ನಿಮಗೆ. ಆ ಮುಚ್ಚಳ ಅಳತೆ ಇಟ್ಕೊಂಡು ಅದನ್ನು ನಾನು ತೋರಿಸಿರೋ ರೀತಿ ಮಾಡಿದ್ರೆ ನೀಟಾಗಿ ನೋಡಿ, ಇಲ್ಲಿ ತೋರಿಸ್ತಿದ್ದಿಲ್ಲ ಮುಚ್ಚಳ, ಇಷ್ಟು ಅಳತೆ ತೊಗೊಂಡು ನಾವು ನೀಟಾಗಿ ಎಲ್ಲಿ ತಟ್ಟಿರ್ತೀವಲ್ಲ ಅದಕ್ಕೆ ನೀಟಾಗಿ ಅಳತೆ ಮಾಡಿಕೊಂಡು ಸುತ್ತಲಿರೋದನ್ನು ನಾವು ತೆಗ್ದುಬಿಟ್ರೆ ಮುಗೀತು. ಎಷ್ಟು ನೀಟಾಗಿ ಚೆನ್ನಾಗಿ ರೌಂಡ್ ಶೇಪ್ ಬರುತ್ತೆ. ಸೊ ನಾವು ಲಟ್ಟಣಿಗೆ ಏನು ಬೇಕಾಗೇ ಇಲ್ಲ ನಮಗೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಿದೆ ಅಂತ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ ಬೇಕಾದ್ರೆ ಮತ್ತೆ ನಾವು ಸ್ವಲ್ಪ ಜಸ್ಟ್ ಇದು ಮಾಡಿದ್ರೆ ನಾವು ಎಷ್ಟು ತೆಳಿಬೇಕು ತಟ್ಕೊಳ್ಬೋದು. ಈಗ ನಾನು ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ. ಸೊ ಇವಾಗ ನಾನು ಅದೇ ಥರ ಎಲ್ಲನೂ ಒಂದೊಂದಾಗಿ ಮಾಡಿಕೊಂಡು ಎಣ್ಣೆನಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಗರಿಯಾಗಿದೆ ಗೊತ್ತಾ. ನೋಡಿ, ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಅದು ಕ್ರಿಸ್ಪಿಯಾಗಿದೆ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ಸೊ ಸಿಂಪಲಾಗಿದೆ. ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಮುಗಿಸ್ಬಿಡ್ಬೋದು. ಅಷ್ಟು ಈಸಿ ಮೆಥಡ್. ನಿಪ್ಪಟ್ಟು ಮಾಡೋದೇನು ದೊಡ್ಡ
ಕಷ್ಟ ಅಲ್ಲ. ನಾನು ನಿಪ್ಪಟ್ಟು ಮಾಡೋದು ಏನೋ ಕಷ್ಟ ಅಂದ್ಕೊಬಿಟ್ಟಿದ್ದೆ. ಸೊ ಇವಾಗ ನೋಡಿ ನಾನು ಕೂಡ ನಿಪ್ಪಟ್ಟು ಮಾಡೋದು ಕಲ್ತ್ಕೊಬಿಟ್ಟಿದ್ದೀನಿ. ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ. ಸಿಂಪಲಾಗಿ ನಾನು ಈ ಥರ ಮಾಡ್ಕೊತೀನಿ ಅಷ್ಟೇ. ಇವನ್ ನೀವು ಚಪಾತಿ ಮಾಡ್ಬೇಕಾದ್ರೂ ನಿಮ್ಗೆ ಏನಾದರೂ ಶೇಪ್ ಬರಲಿಲ್ಲ ಅಂದರೆ ಒಂದು ಪ್ಲೇಟ್ ತೊಗೊಂಡು ಈ ರೀತಿ ಅಳತೆ ಮಾಡ್ಕೊಂಡು ಹಿಂಗೆ ಮಾಡಿದ್ರೆ ಮುಗೀತು. ನೋಡಿ ಇಷ್ಟೇ. ಜಸ್ಟ್ ನಾನು ಹಿಂಗೆ ತಟ್ಕೊತೀನಿ ಒಂದು ಕವರ್ ಇಟ್ಕೊಂಡು, ಅದಕ್ಕೆ ಜಸ್ಟ್ ಮುತ್ತಲನ್ನ ಈ ಥರ ಅಳತೆಗೆ ಮಾಡಿದ್ರೆ ಮುಗೀತು. ಎಷ್ಟು ನೀಟಾಗಿ ಬಂತು ನೋಡಿ ಶೇಪು. ಏನು ಹುರಿದೋಗಲ್ಲ, ನೀಟಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವೇನು ಜಾಸ್ತಿ ಏನು ಖರ್ಚಾಗಲ್ಲ. ಇದಕ್ಕೆ ಏನೋ ಸ್ವಲ್ಪ ಎಣ್ಣೆ ಖರ್ಚಾಗುತ್ತೆ. ಇನ್ನು ಅಕ್ಕಿ ಹಿಟ್ಟಂತೂ ಇವಾಗ ನಾವು ರೇಷನ್ ಅಕ್ಕಿ ಬರುತ್ತಲ್ವ, ಹೇಗಿದ್ರೂ ಫ್ರೀಯಾಗಿ ರೇಷನ್ ಅಕ್ಕಿ ಬರುತ್ತೆ. ಅದರಿಂದನೇ ಇವಾಗ ಆರಾಮ್ಸಾಗಿ ನಾವು ಅದನ್ನು ಪುಡಿ ಮಾಡಿ ಇಟ್ಕೊಂಡು ಈ ರೀತಿ ನಾವು ಮಾಡ್ಕೊಬೋದು. ಅದೆಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗೆಲ್ಲ ನಾನು ಕರೆದಿದ್ದೀನಿ, ಯಾವುದೂ ಕೂಡ ಮುರಿದಿಲ್ಲ. ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ, ಎಲ್ಲ ಗರಿ ಗರಿ ಆಗಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲ್ಗೆ ಲೈಕ್ ಕೊಡಿ. ಹಾಗೆ ಹೊಸ್ದಾಗಿ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಹೀಗೆ ಇದೇ ಥರ ಹೊಸ ವಿಡಿಯೋಗಳನ್ನ ತರ್ತೀನಿ.